ನಮಸ್ಕಾರ ಕರ್ನಾಟಕ, ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ನಿಮ್ಮ ರಾಕೇಶ್ ಪಾಟೀಲ್ ಮಾಡುವ ನಮಸ್ಕಾರಗಳು. ಇವತ್ತು ನಮ್ಮ ಜೊತೆ 4ನೇ ಎಪಿಸೋಡಿಗೆ ನಮ್ಮ ಕಲಬುರ್ಗಿ ಫೇಮಸ್ ಕ್ರಿಯೇಟರ್, ಇವ್ರಿಗೆ ಇಂಟ್ರೊಡಕ್ಷನೇ ಬೇಕಾಗಿಲ್ಲ, ಹುಡುಗಿಯರ ಮನಸ್ಸಿನಾಗ ರಸಿಕಾ ಅಂತ ಫೇಮಸ್ ಅದಾರ. ನಿಮ್ಮೆಲ್ಲರ ದಿನೇಶ್ ಸಾತೇನಹಳ್ಳಿ ಅವರು ನಮ್ಮ ಜೊತೆಗೆ ಅದಾರ. ವೆಲ್ಕಮ್ ಟು ಅನ್ಫಿಲ್ಟರ್ಡ್ ಮಾತು. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್. ಆ್ಯಂಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ಒಂದು ಗೇಮಿಗೆ ಬಂದ್ಬಿಡಮ್ರಿ. ಫಸ್ಟ್ ಒಂದು ಗೇಮ್ ಮಾಡಮು, ವಾರ್ಮಪ್ ಇದ್ದಂಗೆ. ವಾರ್ಮಪ್ ಮಾಡ್ಕೇಶಿಂದ ಆಮೇಲೆ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡೋಣ. ನಾವು ಒಂದೊಂದು ವರ್ಡ್ ಹೇಳ್ಕೊತ ಹೋಗ್ತೀನಿ ಬೈ, ಅದ್ರ ಬಗ್ಗೆ ಜಸ್ಟ್ ಒಂದು ಸೆಂಟೆನ್ಸ್ ಹೇಳ್ಬೋದು, ಇಲ್ಲಾಂದ್ರೆ ಒಂದು ವರ್ಡ್ ಹೇಳ್ಬೋದು. ಓಕೆ, ಫಸ್ಟಿಗೆ ಕಾಂಟ್ರವರ್ಸಿ ಮಾಡಮೇಲೆ ಬ್ಯಾಡ್ರಿ ಕಾಂಟ್ರವರ್ಸಿನೇ ಬ್ಯಾಡ್ರಿ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ? ಜೀವನ ಬೈ, ಜೀವನ ಲೈಫ್. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಈಸ್ ಲೈಫ್. ಮೆಕ್ಯಾನಿಕಲ್ ಅಂತಲ್ಲ, ಇಂಜಿನಿಯರಿಂಗ್ ಈಸ್ ಲೈಫ್. ಮೆಕ್ಯಾನಿಕಲ್ ಈಸ್ ಲೈಕ್ ಮಮ್ಮಿ ಇದ್ದಂಗೆ ಅದು. ಈಗ ನಾವು ಫಾದರ್ ಆಫ್ ಡಿಪಾರ್ಟ್ಮೆಂಟಿಗೆ ಮೆಕ್ಯಾನಿಕಲ್ ಅಂತ ಕರಿತೀವಿ, ಬಟ್ ವಿ ಟ್ರೀಟ್ ಇಸ್ ಇಟ್ ಮಮ್ಮಿ. ಕಲಬುರ್ಗಿ ಬಗ್ಗೆ? ಕಲಬುರ್ಗಿ ಜಾನ್ ಐತ್ರಿ. ಆಮೇರಿ ಜಾನ್ ಅಂದ್ರೆ ಆಮೇರಿ ಜಾನ್ ಐತಿ ಕಲಬುರ್ಗಿ. ಮತ್ತು ಇನ್ಸ್ಟಾಗ್ರಾಮ್ ಬಗ್ಗೆ? ಮುಂಚೆ ದೇವ್ರಿತ್ತು ಬೈ, ಈಗ ದೆವ್ವ ಆಗೈತಿ. ನೀವೇ ಹೇಳತ್ತೀರಿ ಮಾತು? ನಾವೇ ಹೇಳ್ತೀವಿ. ಯಾಕೆ ಯೂಟ್ಯೂಬ್ಗೆ ಏನಾರ ಶಿಫ್ಟ್ ಆಗೋ ಪ್ಲಾನ್ ಐತೆ? ಶಿಫ್ಟ್ ಇಲ್ಲ ಬೈ, ಸದ್ಯದ ಬೆಳವಣಿಗೆ ನೋಡಿ ಹಂಗೆ ಅನ್ಸಾತೈತಿ. PGs ಇನ್ ಬೆಂಗಳೂರು. ಫ್ರೀಡಮ್ ಬೈ. PG ಮೀನ್ಸ್ ಫ್ರೀಡಮ್. ಯಾರೋ ನಿಮಗೆ ಓನರ್ ಚಲೋ ಇದ್ದವ್ ಸಿಕ್ಕಂಗೆ ಕಾಣ್ತಾನೆ. ಯಾಕೋ ಬರಮ್ ಟಾಪಿಗೆ ಅಂದರೆ ಮಿಡಲ್ ಕ್ಲಾಸ್. ಟಿಪಿಕಲ್ ಮಿಡಲ್ ಕ್ಲಾಸ್. ಅದೊಂಥರ ಹೆಂಗಂದ್ರೆ ಬೈ, ಉಗ್ಳಕ್ಕೂ ಆಗಂಗಿಲ್ಲ, ನುಂಗಕ್ಕೂ ಆಗಂಗಿಲ್ಲ. ಈಗ ಹೆಂಗೆ ಗೊತ್ತನ, ಒಬ್ಬ ಮನುಷ್ಯ ನಿಂತಿರ್ತಾನೆ ಅನ್ಕೋ, ನಿನಗೆ ಯಾವನೋ ಬಂದು ಹಿಂಗೆ ಕತ್ತಿ ಇಟ್ಟಿರ್ತಾನೆ, ಈ ಕಡೆ ಸರಿಸಿದ್ರೆ ಸಾಯ್ತಿ, ಈ ಕಡೆ ಸರಿಸಿದ್ರೆ ಸಾಯ್ತಿ. ಹಿಂಗೆ ಇರ್ಬೇಕು ನೀ, ಇಷ್ಟೇ. ಈ ಕಡೆ ಅಪ್ಪು ನೋಡಂಗಿಲ್ಲ, ಇಟ್ಟ ಡೌನು ನೋಡಂಗಿಲ್ಲ, ಮಿಡಲ್ನಾಗ ಇರ್ಬೇಕು ನೀ. ಟೈಮ್ ಬರ್ತಲ್ರಿ ಮಿಡಲ್ ಕ್ಲಾಸ್ ಅವ್ರಿಗೆ? ನಾ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಬೈ. ಅದಾರ ಕಂಟೆಂಟ್ ಕ್ರಿಯೇಷನ್ ಮಾಡ್ಬೇಕಂತ ಯಾವಾಗ? ಕಂಟೆಂಟ್ ಕ್ರಿಯೇಷನ್ ಬೈ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ರೀಲ್ಸ್, ಕಂಟೆಂಟ್ ಕ್ರಿಯೇಷನ್. ಫಸ್ಟ್ ಥ್ಯಾಂಕ್ಸ್ ಫಾರ್ ಕ್ಲಿಯರಿಫಿಕೇಶನ್. ಸೊ ಕಾಂಟೆಂಟ್ ಅಂದ್ರೆ ನಾವು ಯೂಶ್ವಲಿ ಈಗ ಯಾರೇ ಒಂದು ಈ ಫೀಲ್ಡಿಗೆ ಬರ್ಬೇಕಂದ್ರೆ ಬೇರೆಯವ್ರು ನೋಡಿ ಇನ್ಸ್ಪೈರ್ ಆಗಿ ನಾವು ಅವ್ರ ಥರ ಮಾಡ್ಬೇಕಂತ ಹೇಳಿ ನೋಡಿ ಬಂದಿದ್ದು ಬೈ ನಂದು ಕೂಡ. ಸೊ ಭಾಳಷ್ಟು ಕ್ರಿಯೇಟರ್ಸ್ ಇನ್ಸ್ಪೈರ್ ಮಾಡ್ಯಾರ. ಫಸ್ಟ್ ನಾವು 10th ಇದ್ದಾಗ ಈ ಕಾಂಟೆಂಟ್ ಕ್ರಿಯೇಷನ್ ಏನು ಅಥವಾ ಇದ್ರ ಬಗ್ಗೆ ನಮ್ಗೆ ಐಡಿಯಾ ಇರಲಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಮಾಡ್ತಿದ್ದಿದ್ದು ಯೂಶ್ವಲಿ ಡ್ರಾಮಾಸ್ ಮಾಡ್ತಿದ್ವಿ ಸ್ಕೂಲ್ದಾಗ. ನನ್ನ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಜಾಸ್ತಿ ಇತ್ತು ಬೈ. ಬಟ್ ಹಿಂಗೆ ಒಂದು ವೀಡಿಯೋನು ಹಿಂಗೆ ಮಾಡ್ಬೋದಂತ ಒಂದು ಫಸ್ಟ್ ಯೂಟ್ಯೂಬಿಂದ ಗೊತ್ತಾಯ್ತು ಬೈ ನಂಗೆ, ವಾಟ್ ಈಸ್ ಕಾಂಟೆಂಟ್ ಕ್ರಿಯೇಷನ್ ಅನ್ನೋದು. ಅವಾಗ ಸದ್ಯಕ್ಕೆ ಯೂಟ್ಯೂಬೇ ನೋಡ್ಲತ್ತ. ಇವಾಗ ಐ ಗೆಸ್ ಬಿಫೋರ್ ಕೋವಿಡ್ ಅನ್ಕೋತೀನಿ, 2018-19 ಅಂದ್ರೆ PU ಪೀರಿಯಡ್ದಾಗ. ನಾ PU ಓದಿಲ್ಲ ಬೈ, ಡಿಪ್ಲೊಮಾ. ಸಾರಿ, ನಾವು PU. ನೀವು PUC ಓದಬೇಕಾರೆ. ಸೊ ಅವಾಗ ನಮ್ಮ ಹುಬ್ಳಿ ಕ್ರಿಯೇಟರ್ಸ್ ಅದಲ್ಲ, ಶಿವ್ NG, ಈಶ್ವರಣ್ಣ ಆಯ್ತು, ಚೇತನಣ್ಣ ಆಯ್ತು. ಸೊ ಅವ್ರದ್ದೆಲ್ಲ ವೀಡಿಯೋಸ್ನು ಭಾಳ ಫಾಲೋ ಮಾಡ್ತಿದ್ದೆ ನಾನು. ಭಾಳ ಅಂದ್ರೆ ಭಾಳ ಕೆಟ್ಟ ಫಾಲೋ ಮಾಡ್ತಿದ್ದೆ. ಆ್ಯಕ್ಚುಲಿ ನಂಗೆ ಫಸ್ಟ್ ಮೋಟೋ ಬ್ಲಾಗಿಂಗ್ ಇಷ್ಟ ಆಯ್ತು ಬೈ. ಗೀಕ್ ಇಂಡಿಯಾ ಅಂತ ಒಬ್ಬರು ಆಕಾಶ್ ಅವರದಲ್ಲ, ಅವರು ಸ್ಪಿತಿಗೀತಿ ಓಡಾಡ್ಬೇಕಾದ್ರೆ ನಾವು ಒಂದು ಫುಲ್ ಕಟ್ಟರ್ ಫ್ಯಾನ್, ಈಗೋ ಒಂದು ದೊಡ್ಡ ಫ್ಯಾನ್ ಅದ ನಾನು. ಬಟ್ ಈ ಕಾಂಟೆಂಟ್ ಇನ್ನು ಒಂದು ಫನ್ನಿ ಕಂಟೆಂಟ್ ಮಾಡ್ಬೋದಂತ ಗೊತ್ತಾಗಿದ್ದೆ ನಂಗೆ ಶಿವಣ್ಣ, ದ OG ಕ್ರಿಯೇಟರ್. ಅವರು ಚೇತನಣ್ಣ ಆಯ್ತು, ಅವರೆಲ್ಲ ನೋಡಿ ಇನ್ಸ್ಪೈರ್ ಆಗಿ ಅವ್ರಂಗೆ ಫಸ್ಟ್ ನೋಡಿ ಕಾಪಿ ಮಾಡಾತಿದ್ವಿ ಫಸ್ಟ್. ಈಗ ನಮ್ಮದು ಈ ಕಾಂಟೆಂಟ್ ಕ್ರಿಯೇಷನ್ದಾಗ ಯಾವುದೂ ಒಂದೇ ಸಲ ತಲೆಗೆ ಬರೋಂಗಿಲ್ಲ ಬೈ. ಸೊ ಅವ್ರಂಗೆ ನೋಡಿ ಈ ಅವ್ರೊಂದು ಕೆಲವೊಂದು ಕ್ಯಾರೆಕ್ಟರ್ಸ್ ಬಿಲ್ಡ್ ಮಾಡಿರ್ತಾರೆ. ಆ ಕ್ಯಾರೆಕ್ಟರ್ಸ್ನ ಫಸ್ಟ್ ಈಗ ಕುಂತಲ್ಲೇ ಆ ವೀಡಿಯೋಸ್ ನೋಡಿದಾಗ, ಈಗ 10 ಸಲ ವೀಡಿಯೋ ನೋಡಿದಾಗ ಆ ವಿಡಿಯೋ ಟೈಪ್ ಮಾಡಕ್ಕೆ ಚಾಲು ಮಾಡ್ಬಿಡ್ತೇವೆ ನಾವು. ಫಸ್ಟಿಗೆ ನಮಗೆ ಮಾಡೋದಾಗಂಗಿಲ್ಲ ರೀ, ಯಾವಾಗ ಭೀ ಭಾಳ ಕ್ಲೀನಾಗಿ ಅಬ್ಸರ್ವ್ ಮಾಡಿರ್ತೀವಿ. ಹೌದು, ಯಾರಿಗಾರ ಒಬ್ರಿಗೆ ಭಾಳ ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ಮೇಲೆ ಅದು ನಮ್ಮ ತಲೆಗೆ ಹೋಗಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ನಾವು ಪ್ರಿಪೇರ್ ಆಗಕ್ಕೆ ಸ್ಟಾರ್ಟ್ ಆಗ್ತೀವಿ, ಮೆಂಟಲಿ ಪ್ರಿಪೇರ್ ಆಗ್ತಿರ್ತೀವಿ ನಾವು. ಅದಾದ್ಮೇಲೆ ಒಂದು ಸಾರ್ಟ್ ಆಫ್ ಟೈಮ್ ಬರ್ತದೆ, ಇಲ್ಲ ನಾವು ಮಾಡ್ಬೇಕಂತ ಎಕ್ಸಾಕ್ಟ್ಲಿ ಅವಾಗ ಚಾಲು ಆಗ್ತದೆ. ಸೊ ಆ ರೀತಿ ಅವ್ರದ್ದು ನೋಡಿ ಅವಾಗ ನಮ್ದೊಂದು ಕಾಕ್ಟೇಲ್ ಸ್ಟುಡಿಯೋಸ್ ಅಂತಿತ್ತು. ನಮ್ದು ಫ್ರೆಂಡ್ ರಘು, ಹಣ್ಮೇಶ್ ಅಂತಿದ್ದ, ಸಾತ್ವಿಕ್ ಅಂತ, ಇಷ್ಟು ನಮ್ದೊಂದು ಗ್ರೂಪ್ ಆಫ್ ಟೀಮ್ ಇತ್ತು. ಸೊ 2019 ಫೆಬ್ ಅನ್ಕೋತೀನಿ. ಕೋವಿಡ್ ಇನ್ನೇನು ಹತ್ರ 2020 ಒಳಗೆ ಕೋವಿಡ್ ಬರೋದಕ್ಕೆ ಒಂದು ವರ್ಷದ ಎಕ್ಸಾಕ್ಟ್ ಹಿಂದೆ ನಾವು ಕಾಕ್ಟೇಲ್ ಸ್ಟುಡಿಯೋಸ್ ಅಂತ ತೆಗೆದಿದ್ವಿ. ನಮ್ಮ ಟೀಮ್ದಾಗ ರಘು ಅಂತ ಇದ್ದ. ರಿಲೇಟೆಡ್ ಟು ವಾಟ್ ಕಾಕ್ಟೇಲ್ ಸ್ಟುಡಿಯೋಸ್ ಅಂದ್ರೆ ಒಂದು ಫನ್ನಿ ಕಂಟೆಂಟ್ ಬೈ. ಇವಾಗ ಹೆಂಗೆ ಅವರೆಲ್ಲ ಆಶೀಶ್ ಚಂಚಲನಿ ಅವರೆಲ್ಲ ಮಾಡ್ತಿದ್ರಲ್ಲ ಬೈ, ಹಿಂಗೆ ಯೂಟ್ಯೂಬಿಗೆ. ನಮ್ಮದು ಫಸ್ಟ್ ಇನ್ಸ್ಟಾಗ್ರಾಮ್ ನಂಗೆ ಐಡಿಯಾನೆಲ್ಲ ಬೈ. ಫಸ್ಟ್ ಇದ್ದಿದ್ದೆ ಯೂಟ್ಯೂಬ್. ನಮ್ಗೆ ಫಸ್ಟ್ ಕಾಮಿಡಿ ಟಿಕ್ಟಾಕ್ ಇತ್ತು, ಅದಂತೂ ಪೂರ ಕ್ರೇಂಜ್ ಇತ್ತು. ಬಟ್ ನಂಗೆ ಭಾಳ ಲೈಕ್ ಆಗ್ತಿದ್ದು ಯೂಟ್ಯೂಬ್. ಸೊ ಅವ್ರು ನೋಡಿ ಇನ್ಸ್ಪೈರ್ ಆಗಿ ನಮ್ಮ ರಘು ಆ್ಯಕ್ಚುಲಿ ಈಸ್ ಅ ಗುಡ್ ರೈಟರ್. ನಮ್ಮ ಫ್ರೆಂಡ್ ಅದ, ನಾವು ಸ್ಕೂಲ್ ಫ್ರೆಂಡ್. ಸೊ ಅವರೆಲ್ಲ ನಾವೆಲ್ಲ ಒಂದೇ ಸಲ ಗ್ರೂಪ್ ಡ್ರಾಮಾಸ್ ಮಾಡ್ತಿದ್ವಿ ಈ ರೀತಿ. ಸೊ ಹಂಗೆ ಚಾಲು ಆಗಿದ್ದು. ಅವ ಎಲ್ಲ ಇದು ಬರೀತಿದ್ದ, ನೈಟ್ ಶೂಟ್ಸ್ ಎಲ್ಲ ಮಾಡಿ ದೆವ್ವದ ಕತೆಗಳು, ನಾನು ನಿಮ್ಗೆ ವಿಡಿಯೋಸ್ ತೋರಿಸ್ತೀನಿ ಅಂತ.
ಸೊ ಅವಾಗೆಲ್ಲ ಹಿಂಗೆ ವಿಡಿಯೋಸ್ ಮಾಡೋಕೆ ಚಾಲೂ ಮಾಡಿದ್ವಿ ಸಣ್ಣ ಯೂಟ್ಯೂಬ್ದಾಗ, ಏನೋ ಫನಿ ಕಂಟೆಂಟ್ ಮಾಡೋದು. ಸೊ ಈ ರೀತಿ ಮಾಡ್ತಾ ಈಗ ಅಬ್ವಿಯಸ್ಲಿ ಬ್ರೋ ಎಲ್ಲರದು ಅವ್ರವ್ರ ಲೈಫ್ದಾಗ ಬ್ಯುಸಿ ಆಗ್ಬಿಡ್ತಾರೆ. ಸೊ ಈ ರೀತಿ ಮಾಡ್ಕೋತ 2021 ತನಕ ದುಡಿದ್ವಿ ಯೂಟ್ಯೂಬ್ ಕಾಕ್ಟೇಲ್ ಸ್ಟುಡಿಯೋಸ್. ನಡ್ವರ್ ಕೋವಿಡ್ ಬಂದುಬಿಡ್ತು, ನಾನು ಬೇರೆ ಕಡೆ ಹೋದೆ. ಸೊ ಹಂಗಾಗಿ ಅದರಿಂದ ಮತ್ತೆ ಇನ್ಸ್ಟಾಗ್ರಾಮಿಗೆ ಶಿಫ್ಟ್ ಆದ್ವಿ. ಬೈ ಬರ್ತ್ ದಿನೇಶ್ ಅವ್ರು ಇಲ್ಲೇ ಇದಾರೆ ಕಲಬುರಗಿದಾಗ, ಏನು ಬೇರೆ ಕಡೆಯಿಂದ ಬಂದು? ಸೊ ಭಾಳಷ್ಟು ಜನ ಗೊತ್ತಿಲ್ಲ ಇದು. ನಂದು ಪ್ರಾಪರ್ ಊರು ಹಾವೇರಿ, ಬಟ್ ಪ್ರಾಪರ್ ನೀವು ಹುಟ್ಟು ಬೆಳೆದಿದ್ದು ಪ್ರಾಪರ್? ಹುಟ್ಟು ಬೆಳೆದಿದ್ದು ಇಲ್ಲೇ ಕಲಬುರ್ಗಿನ. ಹುಟ್ಟಿದ್ದಕ್ಕೆ ಹಾವೇರಿದಾಗ, ಬಟ್ ಬೆಳೆದಿದ್ದು 1ನೇ LKG ಅಂತ ಹೇಳೋದು ಕಲಬುರ್ಗಿದಾಗ. ನಾನು LKG ಅಂತ ಇಲ್ಲೇ ಸ್ಕೂಲ್. ನಂದು ಆ್ಯಕ್ಚುಲಿ ರಿಯಲ್ ಹೆಸರು ಶರಣ್ ಬೈ, ಶರಣ ಬಸಪ್ಪನ ಆಶೀರ್ವಾದದಿಂದ ಹುಟ್ಟೇನಂತ ಹೇಳಿ ನಮ್ಮ ಮನೆಗೆ ಶರಣ್ ಅಂತ ಇಟ್ಟಿದ್ರು. ಆಮೇಲೆ ಹೆಸರು ಚೇಂಜ್ ಮಾಡಿಬಿಟ್ರೆ, ರೀಸನ್ ನನಗೂ ಗೊತ್ತಿಲ್ಲ, ಕೇಳಕ್ಕೆ ಹೋಗಿಲ್ಲ ನಾನು. ಸೊ ದಿನೇಶ್ ಅಂತ ಹೇಳಿ ನಾನೇ ರಸಿಕಾ ಅಂತ ಇಟ್ಟು. ಆ್ಯಂಡ್ ಕಲಬುರ್ಗಿ ವಾಂಟ್ಸ್ಟು ಉತ್ತರ ಕರ್ನಾಟಕ ವಾಂಟ್ಸ್ಟು ರಸಿಕಾ ಅಂತ ಎದಕ್ಕೆ ಹೆಸರು ಬಂತು? ರಸಿಕಾ ಅಂತ ಯಾಕೆ ಚೂಸ್ ಮಾಡಿದ್ರಿ? ಸೊ ನಾನು ಐ ಆಮ್ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಉಪ್ಪಿ ಆ್ಯಂಡ್ ಯಾರು ರವಿಚಂದ್ರನ್. ಯಾರು ಅನ್ನೋದು ಕಟ್ ಮಾಡ್ಬೇಕಾಗ್ತದೆ ನೋಡ್ರಿ. ರವಿಚಂದ್ರನ್ ಹೆಸರು ಫಸ್ಟ್ ಹೇಳ್ಬೇಕಿತ್ತು ನೀವು ರಸಿಕಾ ಅಂತ. ಸಾರಿ, ಇಲ್ಲ ನಡೀತೀರಿ, ಇದೇ ಹಾಕ್ತೀನಿ. ಇಲ್ಲ, ನಂಗೆ ಫಸ್ಟ್ ಇನ್ಸ್ಪೈರ್ ಮಾಡಿದ್ದು ಉಪ್ಪಿ ಬೈ. ಏನು ಮೂವೀಸ್ ಮಾಡ್ಯಾರ ಬೈ ಅವರು. ಆಯ್ತು, ತರಲೆ ನನ್ನ ಮಗ, ಕ್ರೇಜಿ ಮೂವೀಸ್ ಮಾಡ್ಯಾರ. ಸೊ ಅಂದರೆ ಯೂಶ್ವಲಿ ನನಗೆ ಹುಡುಗಿಯರ್ ಫ್ರೆಂಡ್ಸ್ ಜಾಸ್ತಿ ಅದಾರ. ಸೊ ಎಲ್ಲರೂ ನೀ ಪ್ಲೇ ಬಾಯ್ ಅಂತ ಕರೀತಿದ್ರು ನಂಗೆ ಸ್ಕೂಲ್ದಾಗ. ನಮ್ಮ ಸ್ಕೂಲ್ ಹೆಂಗೆ ಇಲ್ರಿ, ಪ್ಲೇ ಬಾಯ್ ಅಲ್ಲ, ಅವ್ರ ಬಾಯ್ಲೇನೆ ಬಂದು ಅವ್ರು ಕರಿತಿದ್ರು, ನಾ ಅಲ್ಲ. ಅವ್ರು ಕರಿತಾರ ಅಂದ್ರೆ ಸತ್ಯನೇ ಇರ್ತದ್ರಿ, ಅದು ಯಾರಿಗೆ ಗೊತ್ತು, ಉಳಿದವ್ರ ಕಣ್ಣಂತೆ ಅದು. ಸೊ ಹಿಂಗಾಗಿ ಥಿಂಕ್ ಮಾಡತ್ತಿದ್ದೆ, ಈಗ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗೆ ಯಾಕೆ ಬಂದೇನಂದ್ರೆ ಒಂದು ಎಂಟರ್ಟೈನ್ಮೆಂಟ್. ಇವಾಗ ನಮ್ಮ ಪೇಜ್ ತೆಗ್ದಾರ ಅಂದ್ರೆ ಅವ್ರು ನಗಬೇಕು. ನೀವು ಅಬ್ಸರ್ವ್ ಮಾಡಿರಲಿಲ್ಲ, ನನ್ನ ಪೇಜ್ದಾಗ 24 ಸ್ಟಿಲ್ ವರ್ಜಿನ್ ಅಂತ ಹಾಕ್ಯಾನ. ಅಂದ್ರೂ ಪ್ಲೇ ಬಾಯ್ ಇಲ್ರಿ, ಇವಾಗ ನೋಡ್ರಿ ನಾ ಯಾಕೆ ಆ ರೀತಿ ಇಟ್ಟಿನಂದ್ರೆ, ನಮ್ಮ ಪೇಜ್ ತೆಗೆದ ತಕ್ಷಣ ಒಂದು ನಗು ಬರ್ಬೇಕು. ನಮ್ಗೆ ಈ ಸೋಷಿಯಲ್ ಮೀಡಿಯಾದಾಗ ಈ ಸೀರಿಯಸ್ ಫುಲ್ ಎಲ್ಲ ಎಮೋಷ್ನಲ್ ನಂಗೆ ಲೈಕ್ ಆಗಂಗಿಲ್ಲ ಬೈ. ನಾವು ಸೋಷಿಯಲ್ ಮೀಡಿಯಾಗೆ ಬಂದಿರೋದು, ಎಸ್ಪೆಷಲಿ ನಾ ಬಂದಿರೋದು ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡೋಕೆ. ನನ್ನ ಕಡೆಯಿಂದ ಎಷ್ಟು ಕೊಡೋಕ್ಕಾಗ್ತೈತಿ ಅಷ್ಟು ಕೊಡೋಣ ಅಂತ ಬಂದೇನು. ಆ್ಯಂಡ್ ರಸಿಕಾ ವ್ಲಾಗ್ಸ್ ಅಂತ ಇಟ್ಟಿರಿ, ನೀವು ವ್ಲಾಗ್ಸ್ ಮಾಡತ್ತೀರಿ? ನಾ ಅದೇ ಹೇಳಿದ್ನಲ್ಲ ಬೈ, ಫಸ್ಟ್ ನಾ ವ್ಲಾಗರ್ ಭಾಳ ಇಷ್ಟ ಆಯ್ತು ನಂಗೆ. ಟ್ರಾವೆಲ್ ವ್ಲಾಗ್ಸ್ ಭಾಳ ಇಷ್ಟ ಆಯ್ತು. ಆ್ಯಂಡ್ ನಾವು ಇದು ಟ್ರಾವೆಲ್ ಕೂಡ ಮಾಡೀನಿ ಬೈ, ಬಟ್ ವ್ಲಾಗ್ ಮಾಡಿಲ್ಲ ಅಷ್ಟೇ. ಮತ್ತು ನಿಮಗೆ ಲಾಗ್ ನೋಡ್ಕೊಂಡ್ ಬಂದವ್ರಿಗೆ ಈಗ ಲಾಗ್ ನಂಬ್ಕೊಂಡು ನಿಮ್ಗೆ ಫಾಲೋ ಮಾಡ್ಯಾರ, ಲಾಗೇ ಮಾಡಲಾಗಿರಲ್ಲ? ಬೈ ಮಾಡ್ತಿದ್ದೆ ಬೈ, ಯೂಟ್ಯೂಬ್ದಾಗ ಅದಾವ ನಂದು. ನೀವು ನಡ್ಬರ್ಕ್ ಚಾಲೆಂಜ್ ತೊಗೊಂಡ್ರಿ, ಕಂಟಿನ್ಯೂ ಯಾಕೆ ಮಾಡಿಲ್ಲ? ಹಟ್ಟು ಬಿಟ್ರೆ ಬೈ ಕಂಪ್ನಿ. ನೀವು IT ಕಂಪ್ನಿ ಸೇರಿದ್ರಿ, ಓಕೆ, ಅಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದ್ದವು, ಅದ್ರ ಬಗ್ಗೆ ಅದು ನಮ್ಗೇನು ಹೇಳಿದ್ದಿಲ್ಲ ಬೈ ಫಸ್ಟ್ ಥಿಂಗ್. ನಾ ಆ್ಯಕ್ಚುಲಿ ಅದರಿಂದ ಹೊರಗೆ ಸ್ವಲ್ಪ ಫ್ಯಾಮಿಲೀಸ್ ಇಶ್ಯೂಸ್ ಆಗಿತ್ತು, ಅದರಿಂದ ಹೊರಗೆ ಬಂದು ನಾವು ಮಾಡಂಪ ಕಂಟೆಂಟ್ ಅಂತೇಳಿ ಒಂದು 10 ದಿನ 12 ದಿನ ವೀಡಿಯೋ ಮಾಡಿದ್ವಿ. 12ನೇ ದಿನ ಏನಾಗ್ಬಿಡುತ್ತೆ, ಅದು ಒಂದು ವೀಡಿಯೋ ಯಾವುದೋ ವೈರಲ್ ಆಗ್ಬಿಡುತ್ತೆ ಬೆಂಗಳೂರದಾಗ. ಅದು ಆಫೀಸ್ದಾಗ ನಮ್ಮ ಮೀಟಿಂಗ್ ನಡೀಬೇಕಾದ್ರೆ ಏನೋ ಒಂದು ಕ್ಲಿಪ್ ತೊಗೊಂಡು ಅದ್ರಾಗ ಹಾಕ್ಬಿಟ್ಟೇನೆ. ಅದು ಸಜೆಷನ್ದಾಗ ಈಗ ನಂಬರ್ ಸೇವ್ ಆದಾಗ ಇನ್ಸ್ಟಾಗ್ರಾಮ್ದಾಗ ಫಾಲೋವರ್ ಸಜೆಷನ್ಸ್ ಅಂತ ಬಂದಾಗ ನಮ್ಮ ಮ್ಯಾನೇಜರ್ದು ಸಜೆಷನ್ದಾಗ ಹೋಗೈತಿ. ಅಣ್ಣ ಸೀದಾ ಕಾಲ್ ಹೊಡೆದ, ಇರಾರಿ ದಿನೇಶ್ ಅಂತ, ಸರ್ PG ಪ್ಲೀಸ್ ಕಮ್ ಟು ಆಫೀಸ್ ಅಂದ. ಹಿಂಗೆ ಕುಂತಾನ ಬೈ, ಹಿಂಗೆ ಇವ್ರ ಕ್ರಿಯೇಟರ್. ನಾನು ಫುಲ್ ಶಾಕ್, ಹೆಂಗಾಗ್ತದೆ ಸೋಳ ಮಗನಿಗೆ ಹೆಂಗೆ ಗೊತ್ತಾತ. ನಾನು ಫುಲ್ ಹೊಡಿತಾರೆ ಈಗ ಅಂತ ಇಲ್ಲ, ನಂಗೆ ಫಸ್ಟ್ ಹರಿದಿತ್ತು, ಓ ಆಡಕ್ಕೆ ಕರ್ದಾನಪ್ಪ ಇವ, ಏನೋ ಐತಿ ಕತಿ ಅಂತ. ಬಟ್ ಸಿಡನ್ ವಿ ಆರ್ ವೆರಿ ಪ್ರೌಡ್ ದಟ್ ಯು ಆರ್ ಅ ಕ್ರಿಯೇಟರ್ ಥಿಂಗ್. ಸ್ವಲ್ಪ ಹವಾ ಆಗ್ದ, ಭಾಳ ಖುಷಿ ಆಗತೈತಿ, ನೀವು ಕ್ರಿಯೇಟರ್ ಅಂತ ಗೊತ್ತಿರಲಿಲ್ಲ, ಐ ಸಪೋರ್ಟ್ ಆಲ್ ಟೈಪ್ ಆಫ್ ಇಂಥ ಥಿಂಗ್ಸ್ ಅಂತಂದು ಮನ್ಸಿನ ಸ್ವಲ್ಪ ಸಮಾಧಾನ ಆಯ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಂತಂದು. ಆದ್ಮೇಲೆ ಸಣ್ಣ ಹಾಡಕ್ಕೆ ಚಾಲೂ ಮಾಡ್ದೆ. ದಿನೇಶ್, ಐ ರೆಸ್ಪೆಕ್ಟ್ ಯುವರ್ ದಿಸ್, ಬಟ್ ಡೋಂಟ್ ಲೀಕ್ ಅವರ್ ಡೀಟೇಲ್ಸ್. ಅಂದ್ರೆ ನಾವು ಯು ಎಸ್ ಪ್ರಾಜೆಕ್ಟಿಗೆ ವರ್ಕ್ ಮಾಡ್ತಿದ್ವಿ ಬೈ, ಸ್ವಲ್ಪ ಕಾನ್ಫಿಡೆನ್ಸ್ನಲ್ಲಿದ್ದು, ನನಗೆ ಗೊತ್ತಿರಲಿಲ್ಲ. ನಾವು ಮೊಬ್ಬಡಿಸಿ ಮಕ್ಕಳು, ನಾವು ವ್ಲಾಗಿಗೆ ಕಂಟೆಂಟ್ ಬೇಕು ರೀ, ನಮಗೆ ಕಂಟೆಂಟ್ ಬೇಕಂತ ಸೀದಾ ತೊಗೊಂಡು ಹಾಕ್ಬಿಟ್ಟೇನಿ, ಅದು ವೈರಲ್ ಆಗ್ಬಿಟ್ಟೈತಿ. ಅವತ್ತು ಹಟ್ಟಮ್ಮ ಪ್ಲೀಸ್, ಇಫ್ ಯು ಸ್ಟಾರ್ಟ್ ಯು ಡೂ ಅದರ್ ಥಿಂಗ್ಸ್ ಬಟ್ ಡೋಂಟ್ ಡೂ ವ್ಲಾಗ್ಸ್ ಅಂತಂದು. ಏನು ಮಾಡ್ತೀವಿ, ಆಪ್ಷನೂ ಇಲ್ಲ ನಮಗೆ. ಈಗ ನಾ ಅಲ್ಲಿ ಬಿಟ್ರೆ ನಾ ಟ್ರೈನಿಂಗ್ನಾಗ ಹೋಗಿದ್ದೆ, ನಮ್ಮ ಕಾಲೇಜಿಗೆ ನಾವು ಇದು ಕೊಡ್ಬೇಕು, ಇಂಪ್ಲಾಂಟ್ ಟ್ರೈನಿಂಗ್ ಸರ್ಟಿಫಿಕೇಟ್ ಕೊಡ್ಬೇಕು, ಹೇಳಂಗೆ ಕೇಳಬೇಕಾಗಿತ್ತು. ಹಂಗಾಗಿ ವ್ಲಾಗ್ಸ್ ಕಟ್ ಮಾಡಿ. ಕಮಿಂಗ್ ಬ್ಯಾಕ್ ಟು ರಸಿಕಾ ಅಗೇನ್, ರಸಿಕಾನೇ ಎದಕ್ಕೆ ಚೂಸ್ ಮಾಡೋದು? ಹೌದು, ನೀವು ಫ್ಯಾನ್ ಇದ್ದೀರಿ, ಉಪ್ಪಿ ಫ್ಯಾನ್ ಇದ್ದೀರಿ, ರಸಿಕಾನೇ ಎದಕ್ಕೆ ಚೂಸ್ ಮಾಡಿ? ಮಜಾ ಐತಿ ಬೈ ಹೆಸರು ಕೇಳಕ್ಕೆ, ಮಜಾ ಐತ್ರಿ. ಅದು ಹೆಸರು ನನಗೆ ಇಷ್ಟ ಆಯ್ತು ಬೈ, ಆ್ಯಂಡ್ ಜನಕ್ಕೆ ಅದು ಇಷ್ಟ ಆಗ್ಬಿಡುತ್ತೆ. ನಾ ಆಪ್ಷನ್ಸ್ ಹಾಕಿದ್ದೆ, ನಂದು ಫಸ್ಟ್ ಏನೋ ಸೈಲೆಂಟ್ ಬಾಯ್ ದಿನೇಶ್ SS ಅಂತ ಇಟ್ಟಿದ್ದೆ ಬೈ. ಸೈಲೆಂಟ್ ಬಾಯ್, ಆಮೇಲೆ ಡ್ರೀಮ್ ಹಂಟರ್ ಅಂತ ಇಟ್ಟಿದ್ದೆ. ಡ್ರೀಮ್ ಹಂಟರ್ ಆಮೇಲೆ ಹೇಳ್ತೀನಿ ಯಾಕೆ ಇಟ್ಟಿನಿ ಅಂತ ಹೇಳಿ. ನಾನು ಅದಾದ್ಮೇಲೆ ಎಂಟರ್ಪ್ರನರ್ ಅಂತ ಹೊರಗೆ ಬಂದೆ, ಮತ್ತು ಕಾಂಟ್ಯಾಕ್ಟ್ ಮಾಡೋಕ್ಕೆ ಚಾಲೂ ಮಾಡಿದೆ. ಶ್ರೀಕಾಂತ್ ಕೇಳೋಕ್ಕೂ ಮಜಾ ಇತ್ತು ಬೈ,
ಜನನೂ ಇಷ್ಟಪಟ್ಟರೆ ಇಟ್ಕೊಂಡ್ಬಿಟ್ಟೇವೆ. ಈಗ ಯಾರೇ ಬಂದು ಕೇಶನ್ ಫಾಲೋವರ್ಸ್ ಬಂದು ಕೇಳ್ತಾರೆ ರಸಿಕಾ ಅಂತ ಇಟ್ಟರೆ ಏನು ರಸಿಕತೆ ತೋರಿಸ್ಲತ್ತೀರ ಅಂತ ಕೇಳಿದ್ರೆ ಈಗ ಹಿಂಗೆ ಯಾರು ಕ್ವಶನ್ಸ್ ನಿನಗೇನು ಅನಿಸ್ತದೆ ಬೇ ಅಂತ ಕೇಳ್ಬಿಡ್ತೇನೆ. ಈಗ ಅವ್ರು ಕ್ವಶನ್ಸ್ ಕೇಳ್ತಾ ಅವರಿಗೆ ಕ್ವಶನ್ಸ್ ಕೇಳ್ಬಿಡ್ತೇನೆ, ಅಣ್ಣ ಹೆಸರು ಭಾರಿ ಅದ ಅಂತಾರೆ, ಥ್ಯಾಂಕ್ ಯು ಬ್ರೋ ಅಂತ ಹೇಳ್ಬಿಡೋದು ಅಷ್ಟೇ. ಲಾಸ್ಟಿಗೆ ಅವ್ರ ಬಾಲೇನ ಹೇಳ್ಸ್ಕೇಶನ್ ಅವ್ರಿಗೆ ಕೇಳಿಸ್ಬಿಡೋದು, ಹೆಸರು ಚಲೋ ಐತಿಲ್ವ, ಇಷ್ಟ ಆತಿಲ್ಲ, ಮುಗೀತು. ಆ್ಯಸ್ ಅ ಆಡಿಯನ್ಸ್ ನಿಮ್ದು ಫಾಲೋವರ್ ಆಕೇಶಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ನಿಮ್ಮಿಂದ ನೀವೇನು ಹೆಸರು ಇಟ್ಕೊಂಡಿರಿ, ನೀವೇನು ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿರಿ, ಅದ್ರ ಪ್ರಕಾರ ನಾ ಫಾಲೋ ಮಾಡಿ ನಿಮಗೆ. ನೀವು ಅದನ್ನು ಹಾಕದೇ ಇದ್ದಾಗ ನಾ ಡಿಸಪಾಯಿಂಟ್ಮೆಂಟ್ ಆಗ್ತೇವೆ, ಡಿಸಪಾಯಿಂಟ್ ಆಗ್ತದೆ ನನಗೆ, ನಾ ಅನ್ಫಾಲೋ ಹೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ನೀವು ಏನು ಮಾಡ್ತೀರಿ ಮತ್ತೆ ಕಂಟಿನ್ಯೂ ಮಾಡ್ಬೇಕಂತಂದ್ರೆ ನಮಗೆ ಏನು ಭೀ ಫರಕ್ ಬೀಳಲ್ಲ ಬೈ. ನಿನ್ನ ಲೈಫ್ದಾಗ ಏನು ನಡೆದದ ಏನು ಸುದ್ದಿ ಅದೆಲ್ಲ ನಮಗೆ ಕೇಳಿಸ್ಕೊಂಡ್ರೆ ಭೀ ಗೊತ್ತಿದ್ರೆ ಭೀ ನಮಗೆ ಫರಕ್ ಬೀಳಂಗಿಲ್ಲ. ನಾವು ನಿಮಗೆ ಎದಕ್ಕೆ ಫಾಲೋ ಮಾಡೀವಿ, ವಿ ವಾಂಟ್ ಎಂಟರ್ಟೈನ್ಮೆಂಟ್. ಅವ್ರಿಗೆ ಏನು ಹೇಳ್ತಾರೆ ಈಗ ನನಗೆ ಹೇಳಕತ್ತೀರ ಅಂತ. ನನ್ನ ಪರ್ಸ್ಪೆಕ್ಟಿವ್ ನೀ ಕೇಳಿದ್ರೆ ಬೈ, ಜನಕ್ಕೆ ಜಾಸ್ತಿನ ಎಂಟರ್ಟೈನ್ಮೆಂಟ್ ಕೊಡಬಾರ್ದು ಬೈ. ಈಗ ನೋಡಿ ಬೈ, ಈಗ ನೀವು ಒಂದು ಪಾಡ್ಕಾಸ್ಟ್ ಮಾಡತ್ತಿ ಅಂದ್ರೆ ಈಗ ನಿಂದೊಂದು ಮೈಂಡ್ಸೆಟ್ ಇರ್ತೈತಿ, ನಿಂದೊಂದು ಇಮ್ಯಾಜಿನೇಷನ್ ಇರ್ತೈತಿ. ದಟ್ ಇಮ್ಯಾಜಿನೇಷನ್ ಯು ವಾಂಟ್ ಟು ಗಿವ್ ಟು ದ ಪೀಪಲ್. ಇವಾಗ ಹೆಂಗಾಗ್ಬಿಡ್ತೈತಿ, ಯಾವುದೋ ಒಂದು ವಿಡಿಯೋ ವೈರಲ್ ಆಯ್ತು ಅಂತ ತಿಳ್ಕೊರಿ, ಜನ ಅದೇ ಟೈಪ್ ಕೇಳಕ್ಕೆ ಚಾಲೂ ಮಾಡ್ಬಿಡ್ತಾರೆ. ಬಿಕಾಸ್ ಅವ್ರಿಗೆ ಅದು ವಿಡಿಯೋ ಮಜಾ ಸಿಕ್ಕೈತಿ. ಬಟ್ ನಾ ಈ ಫೀಲ್ಡಿಗೆ ಒಂದೇ ಕ್ಯಾರೆಕ್ಟರ್ ಅಥವಾ ಒಂದೇ ಪಾಯಿಂಟ್ ಆಫ್ ವ್ಯೂದಾಗ ಜನಕ್ಕೆ ತೋರ್ಸಕ್ಕೆ ಬಂದಿಲ್ಲ ಬೈ. ನಾ ಸೋಷಿಯಲ್ ಮೀಡಿಯಾಗೆ ಯಾಕೆ ಹೇಳಿದೇನೆಂದರೆ ಎಲ್ಲ ಥರದ್ದು ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕಂತ ಹೇಳಿ, ಆಲ್ ಕೈಂಡ್ ಆಫ್ ಪ್ಲಾಟ್ಫಾರ್ಮ್ಸ್. ಇವಾಗ ರ್ಯಾಪು ಮಾಡಿದೆ, ಇವೆಂಟ್ಸ್ ಮಾಡತ್ತೀನಿ, ಆ್ಯಂಕರಿಂಗ್ ಮಾಡಿದೆ, ಸ್ಟ್ಯಾಂಡಪ್ ಮಾಡಿದೆ. ಸೊ ಐ ಆಮ್ ಹಿಯರ್ ಟು ಎಕ್ಸ್ಪ್ಲೋರ್ ಎವ್ರಿಥಿಂಗ್ಸ್. ಅದ್ರಾಗ ಒಂದು ಎಂಟರ್ಟೈನ್ಮೆಂಟ್ ನಂದೇನು ಕ್ರಿಯೇಟಿವ್ ಇರ್ತೈತಲ್ಲ, ಆ ಕ್ರಿಯೇಟಿವ್ದಾಗ ಜನಕ್ಕೆ ಏನಾರೊಂದು ಮಜಾ ಕೊಡೋಣ. ನನ್ನಿಂತ್ರ 1000 ಜನ ನಗಬೇಕಂತಿಲ್ಲ, ನನ್ನಿಂತ್ರ 10 ಜನ ನಕ್ರು ನಂಗೆ ಸ್ಯಾಟಿಸ್ಫ್ಯಾಕ್ಷನ್. ಈ ಪಾಯಿಂಟಿಗೆ ಬರ್ತೇನೆ. ಇದೇ ಕಾರಣ ರೀ ಆ್ಯಕ್ಚುಲಿ ನೀವು ಮಾಡೋದ್ರಾಗ ನೀವೇನು ಸ್ಯಾಟಿಸ್ಫೈಡ್ ಇದಾರಲ್ಲ, ಅದು ರಿಯಲ್ ಕಂಟೆಂಟ್ ಕ್ರಿಯೇಷನಿಗೆ ಬೇಕಾಗಿದ್ದು. ಅವ್ರು ಆ್ಯಕ್ಚುಲಿ ಕಂಟೆಂಟ್ ಕ್ರಿಯೇಟರ್ಸ್ ಅಂತಂದ್ರೆ ನಾಟ್ ಬೇಸ್ಡ್ ಆನ್ ಫಾಲೋವರ್ಸ್, ಲೈಕ್ಸ್, ವ್ಯೂಸ್ ಹಿಂದೆ ಯಾರು ಹೋಗ್ತಾರೆ ಅವ್ರು ಎಂದೂ ಬೈ. ಇಲ್ಲಿ ತನಕನೂ ಆಯ್ತು ಬೈ. ಈಗ ಆಲ್ಮೋಸ್ಟ್ ಹಂಗೆ ಹಡ್ಸೋದಾದ್ರೆ 5 ವರ್ಷದಿಂದ ವಿಡಿಯೋ ಮಾಡತ್ತೀನಿ ಬೈ ನಾನು. ಹೌದು, ಫೇಮ್ ಗೀಮ್ ಯಾಕೆ ಬ್ಯಾಡ್ ಅಂತ ನಾ ದೂರ ಹೋಗಿನಂದ್ರೆ ಬೈ, ನಿಂಗೆ ಯಾರು ಬಿಗ್ ಫ್ಯಾನ್ ಅಣ್ಣ ಅಂತಾರಲ್ಲ ಬ್ರೋ, ಆ್ಯಂಡ್ ಯಾರು ನಿಂಗೆ ಬೆಂಕಿ ಅಣ್ಣ ಬಿಗ್ ಫ್ಯಾನ್ ಅಣ್ಣ ಅಂತಾರಲ್ಲ, ಅವ್ರು ಯಾರು ರಿಯಲ್ ಲೈಫ್ದಾಗ ಬರಂಗಿಲ್ಲ ಬೈ. ಇದೊಂದು ನಾ ತಿಳ್ಕೊಂಡೆ. ಯಾಕಂದ್ರೆ ನಿನ್ನ ಕಷ್ಟ ಕಾಲದಾಗ ನೀನು ನಿಂತ್ಕೋಬೇಕು, ಅಥವಾ ನಿಮ್ಮ ಫ್ಯಾಮಿಲಿದವ್ರು ಬಿಟ್ಟರೆ ಯಾವ ಫ್ರೆಂಡ್ಸ್ ಬರ್ತಾರೆ, ಅವ್ರು ಬಂದೇ ಬರ್ತಾರೆ, ಇಲ್ಲ ಅಂತಲ್ಲ. ಬಟ್ ಒಂದು ವರ್ಸ್ಟ್ ಸಿಚುವೇಶನ್ ಅಂತ ಬಂದಾಗ ಒಂದು ಟೈಮಿಗೆ ಫ್ರೆಂಡ್ಸು ಬರೋಂಗಿಲ್ಲ. ಈಗ ನೋಡಿ ಬೈ, ನಿಂಗೆ ಸಪೋಸ್ ಆರಾಮಿಲ್ಲ ಅಂತ ಅನ್ಕೋ, ಈಗ ನಿನಗೆ ಬರೀ ನಾವು ಕಾಲ್ ಮಾಡಿ ಹೇಳ್ಬೋದು ಬೈ ಟ್ಯಾಬ್ಲೆಟ್ಸ್ ತಗೋ, ರೆಸ್ಟ್ ಮಾಡು. ಒಂದು ನೀ ನೋಡ್ಕೋಬೇಕು, ಅಥವಾ ನಿಮ್ಮ ಪೇರೆಂಟ್ಸ್ ನಿನಗೆ ಬಂದು ಬಿಟ್ರೆ ನಾವು ಬರೀ ಫೋನ್ನಾಗ ಹೇಳ್ಬೋದು ನಿಂಗೆ. ಸೊ ಫಸ್ಟ್ ನಮಗೆ ನಾವು ಸ್ಯಾಟಿಸ್ಫೈ ಆಗಬೇಕು. ಈಗ ನೋಡಿ ಬೈ, ನಾವು ಒಂದು ವಿಡಿಯೋ ಮಾಡತ್ತೀನಿ, ಆ ವಿಡಿಯೋ ನನಗೆ ಫಸ್ಟ್ ಸ್ಯಾಟಿಸ್ಫೈ ಆಗಬೇಕು. ಆ ವಿಡಿಯೋ ನನಗೆ ಮಜಾ ಕೊಡ್ತಾನೆ 100% ಜನಕ್ಕೆ ಮಜಾ ಕೊಡ್ತೈತಿ. ನನಗೆ ಮಜಾ ಕೊಡಲಿಲ್ಲ ಅಂದ್ರೆ ಜನ ಆಬ್ವಿಯಸ್ಲಿ ರಿಜೆಕ್ಟ್. ಇದನ್ನ ಫಾಲೋ ಮಾಡ್ತೀನಿ ಬೈ. ಪರ್ಸ್ನಲಿ ಫಾಲೋ ಮಾಡ್ತೀನಿ. ಯಾವ್ದಾರ ಒಂದು ವಿಡಿಯೋ ಎಡಿಟ್ ಮಾಡಬೇಕು, ಇಲ್ಲ ಯಾವ್ದಾರ ಒಂದು ವಿಡಿಯೋ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗಬೇಕು ಅಂತಂದ್ರೆ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ನನಗೆ ಸ್ಯಾಟಿಸ್ಫೈ ಆಗ್ಬೇಕು ಫಸ್ಟ್. ನನಗೆ ಸ್ಯಾಟಿಸ್ಫೈ ಆಯ್ತಾ, ಓಕೆ, ನನಗೆ ಅನಿಸ್ತಾ ಮೊದಲೇ ಕ್ಲಿಕ್ ಆಗ್ತದೆ ಅಂತ ತಕ್ಷಣ ಅಂಥ ವಿಡಿಯೋ ಅಷ್ಟೇ ಪೋಸ್ಟ್ ಮಾಡ್ತೀನಿ. ನನ್ನ ಹಿಂದೆ ಒಂದಿವ್ಸ ವಿಡಿಯೋ ಮಾಡ್ತೀನಿ ಬೈ, ಬಟ್ ನಾ ಎಲ್ಲನೂ ಪೋಸ್ಟ್ ಮಾಡೋಂಗಿಲ್ಲ. ಒಂದ್ಸಲ ನಾನು ನೋಡ್ತೀನಿ, ಒಂದ್ಸಲ ನೋಡೋದಾದ್ಮೇಲೆ 10 ಸಲ ನೋಡ್ತೀನಿ, 10 ಸಲ ನೋಡೋದಾದ್ಮೇಲೆ ನಮ್ಮ ತಮ್ಮಗೆ ತೋರಿಸ್ತೀನಿ, ಫ್ರೆಂಡ್ಸಿಗೆ ತೋರಿಸ್ತೀನಿ. ಅವ್ರು ಏನಾರ ವರ್ಕೌಟ್ ಆಗಲ್ಲ ಅಂದ್ರೆ ಮತ್ತೆ ಸ್ವಲ್ಪ ಡ್ರಾಪ್ ಮಾಡ್ತೀನಿ, ಮತ್ತೆ ಏನಾರ ಎಡಿಟ್ ಮಾಡ್ತೀನಿ, ಅದಾದ್ಮೇಲೆ ಪೋಸ್ಟ್ ಮಾಡ್ತೀನಿ. ನೀವು ಹಂಗೆ ಮಾಡ್ತೀರಿ. ನಿಮಗೆ ಮಜಾ ಬರತ್ತದ, ನಿನಗೆ ಮಜಾ ಬರತ್ತದ ಅಂತ ಅಂದಾಗೆ ನೀವು ಪೋಸ್ಟ್ ಮಾಡಿರ್ತೀರಿ, ಅವಾಗ ನಗ್ತಾರಂತ ಅನ್ನೋದು ಗೊತ್ತಾಗ್ತದೆ. ಈಗ ನೆಕ್ಸ್ಟ್ ಪಾಯಿಂಟ್ ಅಂತ ಹೆಂಗೆ ಬರ್ತದೆ ಅಂತಂದ್ರೆ, ಹೌದು ನೀವು ಕಂಟೆಂಟೇ ಕ್ರಿಯೇಟ್ ಮಾಡತ್ತೀರಿ. ಕಂಟೆಂಟ್ ಅಂತ ಎದಕ್ಕೆ ಒತ್ತಿ ಹೇಳತ್ತೀನಿ ಅಂತಂದ್ರೆ, ನಮ್ಮ ಕಲಬುರ್ಗಿದಾಗ ಕಂಟೆಂಟ್ ಕ್ರಿಯೇಟರ್ಸ್ ಬೇಕಾಗಿರ್ಬೇಕು. ಇಲ್ಲ ಬೈ, ಅದಾರ ಕಲಬುರ್ಗಿದಾಗ ಚಲೋ ಕಂಟೆಂಟ್ ಮಾಡೋರು ಅದಾರ. ಅವ್ರು ಸ್ವಲ್ಪ ಅವ್ರ ಕಾಮಿಡಿನ ಪಾಲಿಷ್ ಮಾಡಿದ್ರೆ ಬೈ ಇನ್ನೂ ಮಸ್ತ್ ಗ್ರೋ ಆಗ್ಬೋದು. ಅವ್ರ ಪೊಟೆನ್ಷಿಯಲ್ ಹೆವಿ ಐತಿ ಬೈ. ನಮ್ಮ ಕಲಬುರ್ಗಿ ಜನ ಎಸ್ಪೆಷಲಿ ಹೇಳಿಲ್ಲ, ನಿಮಗೆ ಯಾವ ಜಾನರದಾಗ ಬೇಕು ಹೇಳ್ಬೇಕು. ಕ್ರಿಯೇಟರ್ಸ್ ಟ್ರಾವೆಲ್ ವ್ಲಾಗ್ಸ್ ಬೇಕು, ಮೋಟೋ ವ್ಲಾಗರ್ ಬೇಕು, ಕಾಂಟೆಂಟ್ ಕ್ರಿಯೇಷನ್ ಬೇಕು, ರ್ಯಾಪರ್ಸ್ ಬೇಕು, ಎಲ್ಲ ಟೈಪ್ ಅದಾರ. ಫಸ್ಟ್ ಒಂದೇನಂದ್ರೆ ಇನ್ಕ್ಲೂಡಿಂಗ್ ಮೀ, ನಾವು ಯಾಕೆ ಜಲ್ದಿ ಒಂದು ಬೆಳಕಿಗೆ ಬರಂಗಿಲ್ಲ ಅಂದ್ರೆ ಫಸ್ಟ್ ಕನ್ಸಿಸ್ಟೆನ್ಸಿ. ನಮ್ಮ ಕಡೆ ರೀಜನ್ ಪೀಪಲಿಗೆ ಭಾಳ ಕಮ್ಮಿ. ಹೆಂಗೆ ಗೊತ್ತೇನ ಬೈ, ಒಂದು ವಿಡಿಯೋ ಓಡಾತಂದ್ರೆ ಆ ವಿಡಿಯೋ ಟೈಪ್ ಕಾಪಿ ಮಾಡಕ್ಕೆ ಹೋಗ್ತಾರೆ. ಈಗ ಯಾವುದೋ ಒಂದು ವಿಡಿಯೋ ಒಂದು ಕ್ಯಾರೆಕ್ಟರ್ ಕ್ಲಿಕ್ ಆಗೈತೆ ಅಂತ ತಿಳ್ಕೊ, ಅದೇ ಕ್ಯಾರೆಕ್ಟರ್ ಮೇಲೆ 10 ವಿಡಿಯೋ ಮಾಡೋದು ಅಂತ ತಿಳ್ಕೊ ಬೈ, ಜನಕ್ಕೆ ಬೇಸರ ಆಗ್ಬಿಡ್ತೈತಿ. ಈಗ ನೋಡಿ ಬೈ, ಮುಂಚೆ ಹೆಂಗಿತ್ತು, ಜನಕ್ಕೆ ಜಾಸ್ತಿ ಏನಂತಾರ ಇಂಥ ಕ್ರಿಯೇಟರ್ಸ್ ಇರಲಿಲ್ಲ, ಭಾಳ ಲಿಮಿಟೆಡ್ ಇತ್ತು. ಅವ್ರಿಗೆ ಫಾಲೋ ಮಾಡ್ತಿದ್ರು. ಈಗ ಹೆಂಗಾಗ್ಬಿಟ್ಟೈತೆ, ಜನಕ್ಕೆ ಆಪ್ಷನ್ಸ್ ಭಾಳ ಅದಾವ. ನೀ ಇಲ್ಲಾಂದ್ರೆ ಇನ್ನೊಬ್ಬ, ಈಗ ನಾ ಇಲ್ಲಾಂದ್ರೆ ನನ್ನಂಥ 1000 ಜನ ಕ್ರಿಯೇಟರ್ಸ್ ಅದಾರ. ಈಗ ನನಗೆ ಯಾಕೆ ಫಾಲೋ ಮಾಡ್ಬೇಕಂದ್ರೆ ಜನಕ್ಕೆ ಏನಾರ ಯೂನಿಕ್ ಕೊಡ್ಬೇಕು ಬೈ. ಕಾಂಟೆಂಟ್ ಕ್ರಿಯೇಷನ್ ಅಂದರೆ ಅದು ಬರೀ ಕಾಮಿಡಿ ಮಾಡಬೇಕು ಅಥವಾ ಒಂದು ಫನ್ನಿ. ಕಾಂಟೆಂಟ್ ಈಸ್ ವಾಟ್ ರಿಪ್ರೆಸೆಂಟಿಂಗ್ ದ ಸ್ಟೋರಿ.
ಅದು ರ್ಯಾಪ್ ಮುಖಾಂತರ ಆಗಿರ್ಬೋದು, ಅದು ಒಂದು ಸ್ಟ್ಯಾಂಡಪ್ ಮುಖಾಂತರ ಆಗಿರ್ಬೋದು, ಅಥವಾ ಒಂದು ಕಾಂಟೆಂಟ್ ಫನ್ನಿಯರ್ ಆಗಿರ್ಬೋದು, ಸೀರಿಯಸರ್ ಆಗಿರ್ಬೋದು. ಈಗ ನೋಡ್ರಿ ವಿಕಿಪೀಡಿಯಾದವ್ರದ್ದೆಲ್ಲ ವೀಡಿಯೋಸ್ ಮಾಡ್ತಾರೆ. ಅವ್ರದ್ದು ಹೆಂಗಿರ್ತೈತಿ, ಕೆಲವೊಂದು ಫನಿ ಇರ್ತೈತಿ, ಕೆಲವೊಂದು ಎಷ್ಟು ಸೀರಿಯಸ್ ಇರ್ತವೆ. ಈಗ ಓ ಆಕಾಶ ಆತ, ಇವನ್ ಈಸ್ ಡೂಯಿಂಗ್ ಅ ಕಾಂಟೆಂಟ್. ಭಾಳ ಬೇರೆ ಬೇರೆ ರೀತಿ ಕಾಂಟೆಂಟ್ನ ಪ್ರೆಸೆಂಟ್ ಮಾಡೋಂಥ ಪ್ಲಾಟ್ಫಾರ್ಮ್ಸ್ ಭಾಳ ಅದಾವೆ ಬೈ. ನಮ್ಮ ಜನಕ್ಕೆ ಇದು ಐಡಿಯಾ ಇಲ್ಲ. ಕಾಂಟೆಂಟ್ ಕ್ರಿಯೇಷನ್ ಅಂದ್ರೆ ಬರೀ ಫನ್ನಿ ವೀಡಿಯೋಸ್ ಮಾಡೋದು ಅನ್ಕೊಂಡ. ಕಾಂಟೆಂಟ್ ಕ್ರಿಯೇಷನ್ ಈಸ್ ನಾಟ್ ಅಬೌಟ್ ಓನ್ಲಿ ಮೇಕಿಂಗ್ ಫನ್ನಿ ವೀಡಿಯೋಸ್, ಇಟ್ಸ್ ಅಬೌಟ್ ಎಕ್ಸ್ಪ್ಲೋರಿಂಗ್ ಆಲ್ ದ ಫೀಲ್ಡ್ಸ್. ಈಗ ನಾ ಪ್ರೆಸೆಂಟ್ ಅದ ಮಾಡತ್ತೀನಿ ಬೈ. ನನಗೆ ಗ್ರೋ ಆಗೋದು ಭಾಳ ದೊಡ್ಡದಲ್ಲ ಬೈ. ಇದು ನನಗೆ ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳತ್ತಿಲ್ಲ. ನನ್ನ ಕಡೆ ಕತಿಗಳು ಅದಾವೆ. ಪ್ರೆಸೆಂಟ್ ಮಾಡೋಕೆ ಫಸ್ಟ್ ಥಿಂಗ್ ನಂದು ಸಿಚುವೇಶನ್ಸ್ ಕೂಡ ಭಾಳ ಡಿಪೆಂಡ್ ಆಗ್ತದೆ. ಈಗ ಭಾಳ ಜನ ಬಂದು ಹೇಳ್ಬೋದು, ಮನ್ಸಿದ್ರೆ ಎಲ್ಲಾನು ಮಾಡ್ತಾನ ಅಂತೇಳಿ. ಬಟ್ ಎಕ್ಸಾಕ್ಟ್ಲಿ ಅದೇ ಕ್ವಶನ್ ಬರ್ತವೆ. ಆಯ್ತಲ್ಲ ನಿಮ್ಗೆ ಅಷ್ಟು ಪೊಟೆನ್ಷಿಯಲ್ ಅದಲ್ಲ, ಹೊರಗೆ ತೆಗೀರಿ ಅಂತ ಕೇಳ್ತಾರ. ಈಗ ಹೆಂಗಿರ್ತದೆ ಬೈ, ಎಲ್ಲರ ಲೈಫ್ದಾಗ ಒಂದು ಫಕ್ ಆಗಿರ್ತದೆ. ನಾವು ಅದನ್ನ ಈಗ ಆ್ಯಸ್ ಅ ಕ್ರಿಯೇಟರಾಗಿ ನಾ ಜನದ ಮುಂದೆ ಇಡಕ್ಕೆ ಆಗಂಗಿಲ್ಲ ಬೈ. ಅದ್ರ ಮುಂದೆ ಜನದ ಮುಂದೆ ಇಟ್ವಿ ಅಂತ ತಿಳ್ಕೊ, ಅದನ್ನ ಎಮೋಷ್ನಲ್ ಆಗಿ ತಗೋತಾರೆ. ಸೊಳೆ ಮಗ ಎಮೋಷ್ನಲ್ ಆಗಿ ಎಮೋಷ್ನಲ್ ತಗೋಕೆ ಸಿಂಪತಿ ಕಾರ್ಡ್ ಪ್ಲೇ ಆಗ್ತದೆ. ಎಕ್ಸಾಕ್ಟ್ಲಿ. ಹಂಗಾಗಿ ಇಲ್ಲಿ ತಕ್ಕನೂ ಆಯ್ತು, ನಮ್ಮ ಪರ್ಸನಲ್ ಲೈಫ್ ಆಯ್ತು, ಇಲ್ಲಿ ತಕ್ಕನೂ ನಾನು ಸೋಷಿಯಲ್ ಮೀಡಿಯಾದಾಗ ಹಾಕಿಲ್ಲ. ನಾನು ಯಾವುದೋ ಒಂದು ಮಿಸ್ಸಾಗಿ ಹಾಕ್ಬಿಟ್ಟಿದ್ದೆ, ಅದು ಜನಕ್ಕೆ ಗೊತ್ತಾದ್ಮೇಲೆ ಜನನ ಸುಮ್ಮನೆ ಆಗ್ಬಿಟ್ರೆ. ಆ್ಯಂಡ್ ಬೈ ನನಗೇನು ಗೊತ್ತಾನ, ನಾ ಈ ಫೀಲ್ಡಾಗ ಒಂದು 10 ಜನ ನಂಗೇನು ಫಾಲೋ ಮಾಡ್ತಾರಲ್ಲ ಬೈ, 10 ಜನಕ್ಕೆ ಈಗ ರ್ಯಾಂಡಮಾಗಿ ನಮಗೂ ಕೆಲವೊಂದು ಮೆಸೇಜ್ ಬರ್ತಿರ್ತವೆ ಬೈ ನಿಮ್ಮದು. ನಂದು ಆ್ಯಕ್ಚುಲಿ ಲೈವ್ ಭಾಳ ಫೇಮಸ್, ಭಾಳ ಲೈವ್ ಬರ್ತೇನೆ ನಾನು. ಎಷ್ಟು ಕೆಟ್ಟ ಲೈವ್ ಬರ್ತೇನೆ ಅಂದ್ರೆ ರಾತ್ರಿ 1 ಗಂಟೆ 2 ಗಂಟೆಗೆ ಬಂದರೂ ಮಿನಿಮಮ್ ಒಂದು 15 ಜನ ಜಾಯ್ನ್ ಆಗಿರ್ತಾರೆ. ದಟ್ 15 ಪೀಪಲ್ ಆರ್ ಇಂಪಾರ್ಟೆಂಟ್ ಫಾರ್ ಮೀ. ನನಗೆ 15,000ದಾಗ 1500 ಬರ್ಬೇಕಂತಿಲ್ಲ, 15 ಜನ ಬರಲಿ. ಆ 15 ಜನಕ್ಕೆ ನಾ ಮನಸ್ಫೂರ್ತಿಯಾಗಿ ಎಂಟರ್ಟೈನ್ ಮಾಡ್ತೀನಿ. ದಟ್ ಈಸ್ ಇಂಪಾರ್ಟೆಂಟ್. ಆ್ಯಸ್ ನಾ ಇಷ್ಟು ದಿವಸ ಭಾಳ ದಿವಸ ಜೊತೆಗಿಲ್ರಿ, ಒಂದು ಥೋಡೆ ದಿವಸ ಏನು ಜೊತೆಗಿದ್ದೀನಿ, ಅದ್ರ ಪ್ರಕಾರ ನಾ ನೋಡ್ಕೊಂಡಿದ್ದೇನೆ ಅಂತಂದ್ರೆ ಜೊತೆಗಿದ್ರೆ ಎಂಟರ್ಟೈನ್ಮೆಂಟಿಗೆ ಏನೂ ಕೊರತೆ ಇಲ್ವ, ಆರಾಮ್ಸೆ ನಕ್ಕೊಂತ ಓಡಾಡ್ತೀನಿ. ನಿಮ್ದು ಬ್ಯಾಕ್ಗ್ರೌಂಡ್ ಏನು ಭೀ ಇರ್ಲಕ್ಕ, ಹಿಂದೆ ಏನಾರೇ ಫಕ್ ಇರ್ಲಕ್ಕ, ನೀವು ಮಾತ್ರ ಹೊರಗೆ ಎಲ್ಲೋ ಮಂದಿ ಜೊತೆ ನಕ್ಕೊಂತ ಆರಾಮ್ಸೆ ಇರ್ತೀರಿ.